ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸರ್ಕಾರಿ ಶಾಲೆಗಳಲ್ಲಿ ನೇಮಕಾತಿ ಮಾಡ್ತಾ ಇದ್ದಾರೆ, ಮತ್ತೆ ವಿವಿಧ ನೇಮಕಾತಿದು ಸರ್ವರ್ ಪ್ರಾರಂಭ ಆಗ್ತಾ ಇದೆ. ಸಂಪೂರ್ಣ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೊದಲು ಬಂದ್ಬಿಟ್ಟು ನೇಮಕಾತಿ ಬಗ್ಗೆ ನೋಡೋಣ. ಸಮಗ್ರ ಶಿಕ್ಷಣ ಇಲಾಖೆ ಸುತ್ತಲೇ ಹೊರಡಿಸಿದೆ. 1800 ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಅನುಮೋದನೆ ಕೂಡ ಮಾಡ್ತಾರೆ. ಹೀಗಾಗಿ ಗುಡ್ ನ್ಯೂಸ್ ಕೂಡ ಸಿಗ್ತಾ ಇದೆ. ಈ ವರ್ಷದಿಂದ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ, ಅದನ್ನು ಅನುಷ್ಠಾನಗೊಳಿಸ್ತೀವಿ ಅಂತೇಳಿ ಸಮಗ್ರ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಬುಧವಾರ ಆದೇಶ ಹೊರಡಿಸಿದ್ದಾರೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕಲ್ಪಿಸುವ ಇಲಾಖೆ ಅನೇಕ ಬದಲಾವಣೆಗಳು ತಂದಿದ್ದು, ಸಾಮಾನ್ಯ ಪಠ್ಯದ ಜೊತೆಗೆ ಇದೀಗ ನಾವು ವಿಷಯ ಕೂಡ ತಂದಿದ್ದೇವೆ. ವಿದ್ಯಾರ್ಥಿಗಳು 21ನೇ ಶತಮಾನದ ಕೌಶಲ್ಯಗಳು, ಸಮಸ್ಯೆ ಪರಿಹಾರ, ಸೃಜನಶೀಲತೆ, ತಾಂತ್ರಿಕ ಜ್ಞಾನ ಮತ್ತು ಉದ್ಯೋಗ ಅರ್ಹತೆ ಅಭಿವೃದ್ಧಿಸುವ ಉದ್ದೇಶದಿಂದ ನಾವು ಜಾರಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. 2020-2021 ಸಾಲಿನಲ್ಲಿ ಶಿಕ್ಷಕರು ಒಟ್ಟು 1800 ಶಾಲೆಗಳಲ್ಲಿ ಅನುಮೋದನೆ ಕೊಟ್ಟಿದ್ದಾರೆ. ಈ ಪೈಕಿ 1180 ಸರ್ಕಾರಿ ಶಾಲೆಗಳು 2024-25ನೇ ಸಾಲಿನಲ್ಲಿ ಅನುಮೋದನೆಗೊಂಡಿರುವ 381 SQF ಶಾಲೆಗಳು, ಚಾಲ್ತಿ ಇರುವ 81 ಏಕ ಶಾಲೆಗಳು, 158 PM ಶಾಲೆಗಳು ಕೂಡ ಸೇರಿದ್ದು, ಈ ಶಾಲೆಗಳಲ್ಲಿ 9ನೇ ತರಗತಿ ಮಕ್ಕಳಿಗೆ ಅನುಷ್ಠಾನ ತರಬೇಕಾಗಿದೆ. ಸೌಂದರ್ಯ ಮತ್ತು ಕ್ಷೇಮ, ಚಿಲ್ಲರೆ ವ್ಯಾಪಾರ ಹಾಗೂ ಉಡುಪು ವಿಷಯ ಬೋಧನೆ ಬದಲು ಜಾರಿಗೆ ಕೈಗೊಂಡಿದ್ದೀವಿ ಅಂತ ಹೇಳಿ STM ಅಧ್ಯಕ್ಷರದ್ದು ಸಭೆ ಮಾಡಿದ್ದಾರೆ. ಹೊಸ ತೀರ್ಮಾನ ಕೊಟ್ಟಿದ್ದಾರೆ. ಅರ್ಹತೆ ಉಳ್ಳ ಅತಿಥಿ ಶಿಕ್ಷಕರನ್ನು ಜುಲೈ 31ರೊಳಗೆ ನೇಮಿಸಬೇಕು ಅಂತೇಳಿ ಗಡುವು ಕೂಡ ಕೊಟ್ಟಿದ್ದಾರೆ, ಮತ್ತು ಆ ಶಾಲೆಗಳಿಗೆ ಅನುಮೋದನೆ ಕೂಡ ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ದ್ವಿತೀಯ ಭಾಷೆ ಜಾರಿಯಾಗಿದ್ದು, ತೃತೀಯ ಭಾಷೆಯನ್ನು ಕೂಡ ಆಯ್ಕೆ ಮಾಡೋಕೆ ಕಲ್ಪಿಸಿದ್ದಾರೆ. ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ಹಾಗಾಗಿ ಶಾಲೆಗಳಲ್ಲಿ ಉಪಸಮಿತಿಗಳು ರಚನೆ ಮಾಡಿದ್ದಾರೆ. ಅಲ್ಲಿ ಯಾವ ರೀತಿ ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳಿ ಘೋಷಣೆ ಕೂಡ ಮಾಡ್ತಾ ಇದ್ದಾರೆ. ಅತಿಥಿ ಶಿಕ್ಷಕರನ್ನ ಮಾಡ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಕಡೆ ಸುದ್ದಿ ಆಗ್ತಿದೆ. ಈಗಿನ ಜನರೇಷನ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಈಗ ಶುರು ಆಗಿದೆ, ಬಟ್ ಹೋಗ್ತಾ ಎಲ್ಲ ಕೂಡ ಅಡಾಪ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಲೈಕ್ ಎಲ್ಲ ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ಕೂಡ ಶಿಕ್ಷಕರು ನೇಮಕಾತಿ ಆಗ್ಬೋದು. ನೋಡೋರಿಗೆ, ಆಸಕ್ತಿ ಇರೋರಿಗೆ ಒಂದು ಬಿಗ್ ಗ್ರೇಟ್ ಚಾನ್ಸ್ ಆಗಿರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಸರ್ವರ್ ಕೂಡ ಆಗ್ತಾ ಇತ್ತು. ಲಕ್ಷಾಂತರ ಜನ ಕೂಡ ಪರದಾಟ ಕೂಡ ಮಾಡ್ತಾ ಇದ್ದಾರೆ ನೇಮಕಾತಿದ್ದು. ಏಕಕಾಲದಲ್ಲಿ VA ಗ್ರಾಮ ಆಡಳಿತಾಧಿಕಾರಿ ಮತ್ತೆ ಕ್ರೈಸ್ಟ್ ಶಿಕ್ಷಕರದು ಪ್ಲಸ್ ಭೂಮಾಕರ ಹುದ್ದೆಗಳಿಗೆ ಅಪ್ಲಿಕೇಶನ್ KA ಕಳೆದಿದೆ. ಬಟ್ ಸರ್ವರ್ ಸಮಸ್ಯೆ ಕೂಡ ಆಗಿದೆ. ನಿಮಗೆ ಗೊತ್ತಿರೋಗೆ 30ನೇ ತಾರೀಕು ಕೊನೆ ದಿನಾಂಕ ಆಗಿದ್ರು ಕೂಡ ಸರ್ವರ್ ಅಪ್ಲಿಕೇಶನ್ ಹಾಕೋರ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ 2 ಗಂಟೆ 3 ಗಂಟೆ ಕಂಪ್ಯೂಟರ್ ಮುಂದೆ ಕೂತ್ಕೋಬೇಕು. ಅಪ್ಲಿಕೇಶನ್ ಸಂಖ್ಯೆ ಕೂಡ ಎಂಟ್ರಿ ಮಾಡಕ್ ಆಗೋದಿಲ್ಲ. ಇದರಿಂದ ಸಮಸ್ಯೆ ಕೂಡ ಆಗಿದೆ. ಡಿಜಿಲಾಕರ್ ಇಂದ ಅಪ್ಲಿಕೇಶನ್ ಹಾಕಕ್ ಹೋದ್ರೆ ಮೊದಲು ಡಿಜಿಲಾಕರ್ ನೋಂದಣಿ ಆಗ್ತಿಲ್ಲ. ಈ ವಿಚಾರವಾಗಿ ಕರೆ ಮಾಡಿದ್ರೆ ಯಾರು ಕೂಡ ಬಿಸಿ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ವಿಲೇಜ್ ಅಕೌಂಟೆಂಟ್ ಬಂದ್ಬಿಟ್ಟು 7ನೇ ತಾರೀಕುವರೆಗೂ, ಆಗಸ್ಟ್ 7ನೇ ತಾರೀಕುವರೆಗೂ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಟೈಮ್ನ ಕೊಟ್ಟಿದ್ದಾರೆ. ಈ ಮೊದಲು 30ನೇ ತಾರೀಕು ಲಾಸ್ಟ್ ಡೇಟ್ ಕೂಡ ಆಗಿತ್ತು. ಫೀಸ್ ಪೇಮೆಂಟ್ ಮಾಡಕ್ಕೆ 31st ಕೂಡ ಆಗಿತ್ತು. ಈಗ ಅದನ್ನ ಕ್ರಮವಾಗಿ 7 ಮತ್ತು 10ರವರೆಗೂ ವಿಸ್ತರಣೆ ಕೂಡ ಮಾಡಿದ್ದಾರೆ. ಮತ್ತೆ ನೀವು ವಿಲೇಜ್ ಅಕೌಂಟೆಂಟ್ಗೆ ಆಗಸ್ಟ್ 7ನೇ ತಾರೀಕುವರೆಗೂ ಅಪ್ಲಿಕೇಶನ್ ಹಾಕ್ಬೋದು. ಫೀಸ್ ಕಟ್ಟೋದಕ್ಕೆ ನಿಮಗೆ ಆಗಸ್ಟ್ 10ನೇ ತಾರೀಕು ಕೊನೆಯ ದಿನಾಂಕಗಳು ಕೂಡ ಆಗಿರ್ತವೆ. ಈ ರೀತಿ ಸಮಸ್ಯೆ ಕೂಡ ಆಗಿದೆ. ಅಫ್ಕೋರ್ಸ್ ಇದನ್ನ ಎಕ್ಸ್ಟೆಂಡ್ ಮಾಡಬೇಕು. ಬಿಕಾಸ್ ಯಾಕಂದ್ರೆ ಇಲ್ಲಿ ಅಪ್ಲಿಕೆಂಟ್ಸ್ ಜಾಸ್ತಿ ಇದ್ದಾರೆ. ಏಕಕಾಲದಲ್ಲಿ ಹುದ್ದೆ ಕೂಡ ಬಿಡ್ತಾ ಇದ್ದಾರೆ. ವರ್ಷಗಟ್ಟಲೆಗಿಂತ ನೇಮಕಾತಿ ಆಗಿಲ್ಲ. ಈ ಎಲ್ಲ ಕಾರಣದಿಂದ ನಿಮಗೆ ಸರ್ವರ್ ಡೌನ್ ಆಗ್ತಾ ಇದೆ. ಥ್ಯಾಂಕ್ ಯು.